ನಾನೊಂದು 1.5 ವೋಲ್ಟ್ ಎಮರ್ಜೆನ್ಸಿ ಟಾರ್ಚ್ ಮಾಡ್ತೀನಿ. ನಿಮ್ಮಲ್ಲಿ ಹಳೆವು ಇಂಥವು ಶೆಲ್ ಬಿದ್ದಿರ್ತವೆ, ಅವು ಬ್ಯಾಟ್ರಿ ಲೋ ಅಂತ ಇರುತ್ತೆ. ಅಂದರೆ ಅವು ಬ್ಯಾಟ್ರಿ ಲೋ ಅಂದರೆ ಫುಲ್ ಡೆಡ್ ಇರಲ್ಲ. ಲೋ ಅಂದರೆ 1.5 ವೋಲ್ಟ್ ಇರುತ್ತೆ ಮ್ಯಾನುಫ್ಯಾಕ್ಚರ್ ಆದಾಗ. ಆಮೇಲೆ ಯೂಸ್ ಮಾಡ್ದಂಗೆ 0.54 ಆ ಥರನೂ ಆಗುತ್ತೆ. 0.54 ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂದರೆ, ಈಗ ಆ ಸರ್ಕಿಟ್ ಮಾಡ್ತೀನಿ, ಆ ಥರ ನಾವು ಯೂಸ್ ಮಾಡ್ಬೋದು. ಆ ಸರ್ಕಿಟ್ ಇದೆಯಾ ಅಂದರೆ ಯಾವ ಕನೆಕ್ಟ್ ಮಾಡಿಲ್ಲ. 3 ಎಲ್ ಇ ಡಿಗಳಿಂಥವು. ಇದು ಮಸ್ಕಿಟೋ ಬ್ಯಾಟಲ್ ಸಿಗುತ್ತೆ. ನಿಮಗೆ ಇವು ಸಿಗಲಿಲ್ಲ ಅಂದರೆ ಡೈರೆಕ್ಟಾಗಿ ಇಂಥದ್ದು ಉಪಯೋಗಿಸ್ಬೋದು. ಅಂದರೆ ಕಡಿಮೆ ಉಪಯೋಗಿಸಿದ್ರೆ ಒಂಚೂರು ಜಾಸ್ತಿ ಬ್ಯಾಕಪ್ ಬರುತ್ತೆ ಸಿಂಗಲ್ ಪೀಸು ಉಪಯೋಗಿಸಿದ್ರೆ. ಆಮೇಲೆ ಒಂದು ಮೇಯ್ನ್ ಅಂದರೆ ಇದು ಟ್ರಾನ್ಸ್ಫಾರ್ಮರ್ ಅಂತಾರೆ. ಟ್ರಾನ್ಸ್ಫಾರ್ಮರ್ ಅಲ್ಲ, ಇದು ಇಂಡಕ್ಟರು. ಅಂದರೆ 3 ಲೆಗ್ ಇದ್ದಾವೆ ಇವಕ್ಕೆ, ಅಲ್ಲ 4. ಇವೆರಡು ಕನೆಕ್ಟ್ ಇದ್ದಾವೆ. ಇವಾಗ ಇದೆಲ್ಲಿ ಸಿಗುತ್ತೆ ಅಂದರೆ, ಈಗ ಹಳೆವು ಅಲ್ಲ ಹೊಸವು, ಹಳೆ ಥರದವು ಟ್ಯೂಬ್ಲೈಟ್ ಬರ್ತಾವಲ್ಲ, LED ಟ್ಯೂಬ್ಲೈಟು, ಅಂಥ ಸರ್ಕಿಟ್ ಒಳಗೆ ಇದು ಸಿಗುತ್ತೆ. ಅವಾಗೆಲ್ಲ ಟ್ಯೂಬ್ಲೈಟ್ ಬರೋವು ಉದ್ದುದ್ದನೆವು. ಇವಾಗ LED ನಾವು ಟ್ಯೂಬ್ಲೈಟ್ ಥರದವು ಬರ್ತವೆ, ಅಂಥವ್ರಲ್ಲಿ ಸಿಗುತ್ತಿದ್ದು. ಆಮೇಲೆ ಒಂದು D882 ಟ್ರಾನ್ಸಿಸ್ಟರು. ಆಮೇಲೆ ಒಂದು 330 ಓಮ್ಸ್ ರೆಸಿಸ್ಟರು. ಆಮೇಲೆ ಒಂದು ಬ್ರೆಡ್ ಬೋರ್ಡು. ಆಮೇಲೆ ಒಂದು ಹೋಲ್ಡರ್ 1.5 ವೋಲ್ಟಿಂದು. ಅಷ್ಟೇ ಬೇಕಾಗೋದು, ಇನ್ನೇನು ಬೇಕಾಗಲ್ಲ. ಆದಷ್ಟು ಕಡಿಮೆ LED ಉಪಯೋಗಿಸಿದ್ರೆ ಆದಷ್ಟು ಕಡಿಮೆ ವೋಲ್ಟೇಜಿಂದನೇ ಇದು ವರ್ಕ್ ಆಗುತ್ತೆ. ಇವಾಗ ನಾವು ಮೇಯ್ನ್ ಏನು ಮಾಡಬೇಕು ಅಂದರೆ, ಇದರಲ್ಲಿ 2 ಲೆಗ್ಗಳು ಇರ್ತಾವಲ್ಲ, ಅವನ್ನ ಕ್ಲೀನಾಗಿ ತಿಳ್ಕೊಬೇಕು ಯಾವ ಥರ ಇದು ಅಂತ. ಅದಕ್ಕೆ ನಾನೊಂದು ಟೆಸ್ಟರ್ ತಗೊಂಡಿದ್ದೀನಿ ಈ ಥರದ್ದು. ಇವಾಗ ಇದನ್ನು ಇಲ್ಲಿಕ್ಕರೆ ಇದು ಲೈಟ್ ಹೊತ್ತೈತೆ. ಇವೆರಡು ಶಾರ್ಟ್ ಇದ್ದಾವೆ, ಅಂದರೆ ಒಂದು ಕಾಯಿಲ್ ಐತೆ ಅಂತ. ಇವೆರಡು ಶಾರ್ಟ್ ಇದ್ದಾವೆ. ಇವೆರಡು ಶಾರ್ಟ್ ಇರೋದು ಇವೆರಡು ಇಂಡಕ್ಟರ್ನ ಕನೆಕ್ಟ್ ಮಾಡಿದ್ರೆ 3 ಇಂಡಕ್ಟರ್ ಆಗಬೇಕು. ಅಂದರೆ 3 ಲೆಗ್ಗಳು ಬರಬೇಕು ಒಂದು ಇಂಡಕ್ಟರಲ್ಲಿ. ಒಂದು ಫೀಡ್ಬ್ಯಾಕಿಗೆ ಬೇಕಾಗುತ್ತೆ. ಅದಕ್ಕೆ ನಾವು ಇದನ್ನು ಕನೆಕ್ಟ್ ಮಾಡ್ತೀವಿ, ಇವೆರಡು ಲೆಗ್ನ. ಯಾಕೆ ಅಂದರೆ ಇದೊಂದು ಇಂಡಕ್ಟರು. ಅದಕ್ಕೆ ಇವೆರಡು ಕನೆಕ್ಟ್ ಮಾಡಿದ್ರೆ 1 ಆಗುತ್ತೆ. ಇವೆರಡು ಸೇರಿ 2 ಆಗುತ್ತೆ, 3 ಆಗುತ್ತೆ. ಇದು ಫೀಡ್ಬ್ಯಾಕು. ಇವೆರಡರಲ್ಲಿ ಯಾವ್ದಾರ ಒಂದು ಫೀಡ್ಬ್ಯಾಕು. ಇದು ಪ್ಲಸ್ ಪಾಯಿಂಟಿಗೆ ಹೋಗುತ್ತೆ, ಒಂದು ಬೇಸು ಕಲೆಕ್ಟರಿಗೆ ಹೋಗುತ್ತೆ. ಇದು ಸರ್ಕಿಟ್ ಡಯಾಗ್ರಾಮ್ ಕೊಡ್ತೀನಿ. ಇವಾಗ ಫುಲ್ ಕಂಪ್ಲೀಟ್ ಆಗೈತೆ, ನೋಡ್ಬೋದು. ಕ್ಯಾಮ್ರದ ಕ್ವಾಲಿಟಿ ಯಾಕೋ ಕಡಿಮೆ ಆಗೈತೆ. ಈಗ ಫುಲ್ ಕಂಪ್ಲೀಟ್ ಆಗೈತೆ ಕನೆಕ್ಷನ್ ಎಲ್ಲ. ಸರ್ಕಿಟ್ ಡಯಾಗ್ರಾಮ್ ಎಲ್ಲ ಐತೆ. ಇವಾಗ ಯಾವ್ದಾರ ಒಂದು ಬ್ಯಾಟ್ರಿನ ಈ ಹೋಲ್ಡರಿಗೆ ಹಾಕಿದ್ರೆ ಇದೊಂಚೂರು ಲೂಸ್ ಐತೆ. ಅದೇ ಇದು ಒಂಚೂರು ಲೂಸ್ ಆಗೋದು ಅಂತ ಅದ್ರ ಮೇಲೆ ಒಂಚೂರು ಶೋಲ್ಡ್ರಿಂಗ್ ಹಾಕಿದ್ದೀನಿ. ಇವಾಗ ಒಂದು ಬ್ಯಾಟ್ರಿ ತಗೊಂಡಿದ್ದೀನಿ, ಯಾವ್ದು ಬೇಕಾದ್ರೂ ತಗೊಬೋದು. ಎವರಿಡೇ ಅಲ್ಟಿಮಾ ತಗೊಂಡ್ರೆ ಇನ್ನೂ ಪವರ್ಫುಲ್ಲು, ಜಾಸ್ತಿ ಬ್ಯಾಕಪ್ ಕೊಡುತ್ತೆ. ನೋಡ್ಬೋದು, ಇಲ್ಲಿ ಬೆಳಕಿರೋದಕ್ಕೆ ಒಂಚೂರು ಹಂಗೆ ಕಾಣಿಸ್ತಿಲ್ಲ.
ಇಷ್ಟೊಂದು ಸಿಂಪಲ್ಲಾಗಿ ಮಾಡ್ಬೋದು ನಾವು. ಒಂದು ಬೂಸ್ಟ್ ಕನ್ವರ್ಟರು ಇಲ್ಲ ಎಮರ್ಜೆನ್ಸಿ ಟಾರ್ಚ್ ಅಂತ. ಮುಂದಕ್ಕೆ ಇದೇ ಥರದವು ಫ್ರೀ ಎನರ್ಜಿ ಥರದವು ಬರ್ತವೆ. ಇದೇ ಪ್ರಿನ್ಸಿಪಲ್ ಉಪಯೋಗಿಸ್ಕೊಂಡು ಜೋಲ್ ಥೀಫು ಅಂದರೆ ಅದನ್ನು ಒಂದು ಮೋಟ್ರು ಇಂದ ಹ್ಯಾಂಡ್ ಕ್ರ್ಯಾಂಕಿಂದ ಇದು ಮಾಡಂಗೆ ವಿತೌಟ್ ಬ್ಯಾಟ್ರಿ, ನಾಟ್ ಫ್ರೀ ಎನರ್ಜಿ ಥರ ಅಲ್ಲ, ಅಂದರೆ ಅದರ ಒಂದು ಎನರ್ಜಿ ಉಪಯೋಗಿಸೇ ಇದು ಮಾಡೋದು. ಅಂದರೆ ಬ್ಯಾಟ್ರಿ ಬೇಕಾಗಲಿ ಎಮರ್ಜೆನ್ಸಿ ಟೈಮಲ್ಲಿ ಬೇಕಾಗುತ್ತೆ ಅಂಥವು ಸಿಗ್ತವೆ ಇನ್ನೊಂದು 2-3 ವೀಡಿಯೋ.